ಅಬ್ ಕಿ ಬಾರ್ 400 ಪಾರ್ ಈ ರೀತಿ ಘೋಷಣೆ ಮೊಳಗಿಸಿರುವಂತ ಬಿಜೆಪಿ ಲೆಕ್ಕ ತಪ್ಪದಂತೆ ಅಳೆದು ತೂಗಿ ಟಿಕೆಟ್ ಹಂಚಿಕೆ ಮಾಡ್ತಾ ಇದೆ. ಅದಕ್ಕಾಗಿ ದಕ್ಷಿಣದ ಹೆಬ್ಬಾಗಿಲಲ್ಲಿ ದಳಪತಿ ಜೊತೆ ದೋಸ್ತಿ ಮಾಡಿಕೊಂಡ ಬಿಜೆಪಿ ಕಳೆದ ಫಲಿತಾಂಶ ಮರುಕಳಿಸೋ ಲೆಕ್ಕಾಚಾರದಲ್ಲಿದೆ. ಇದೇ ಲೆಕ್ಕಾಚಾರ ಪ್ರಯೋಗ ಕೋಣೆಯನ್ನಾಗಿಸಿದ್ದು ಹಾಲಿ ಸಂಸದರ ಎದೆ ಬಡಿತ ಹೆಚ್ಚಾಗಿದೆ. ಕರ್ನಾಟಕ ಮತ್ತೊಂದು ಮಹಾಕಾಳಗಕ್ಕೆ ಸನ್ನದ್ಧಗೊಳ್ತಿದೆ. ರಾಜ್ಯದಲ್ಲಿ ಲೋಕಸಭೆ ಎಲೆಕ್ಷನ್ ಜ್ವರ 100 ಡಿಗ್ರಿ ದಾಟಿದೆ. ಉತ್ತರದ ಬೀದರ್ನಿಂದ ಶುರುವಾದ ರಾಜಕೀಯ ಬಿರುಬಿಸಿ ದಕ್ಷಿಣದ ಚಾಮರಾಜನಗರವರೆಗೆ ಎಲೆಕ್ಷನ್ ಗಾಳಿಯ ಚಾಮರ ಬೀಸ್ತಿದೆ. ಮತಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಮಾಡೋ ಮೊದಲೇ ಸೇನಾನಿಗಳ ತಾಲೀಮು ರಂಗಸ್ಥಳವನ್ನೇ ನಾಚಿಸ್ತಿದೆ. ಟಿಕೆಟ್ಗೆ ಕತ್ತರಿ ಹಾಕಲಿದೆ ದಳಪತಿ ಜೊತೆಗಿನ ದೋಸ್ತಿ. ಹಲವು ಹಾಲಿ ಸಂಸದರ ಮನದಲ್ಲಿ ಎದ್ದಿದೆ ಬಿರುಗಾಳಿ. ಕಳೆದ ದಶಕದಿಂದ ಮತ ವಾತಾವರಣವೇ ಬದಲಾಗಿದೆ. ಈ ಬಾರಿಯೂ ಮೋದಿ ಗಾಳಿಯನ್ನೇ ನೆಚ್ಚಿಕೊಂಡ ಬಿಜೆಪಿ ಅಭ್ಯರ್ಥಿಗಳ ಬದಲಾವಣೆಗೂ ಕೈ ಹಾಕ್ತಿದೆ. ಕರ್ನಾಟಕ ಕುರುಕ್ಷೇತ್ರದ ಲೋಕಸಭೆ ಎಲೆಕ್ಷನ್ನಲ್ಲಿ ಮೊದಲ ಸಲ ಮೈತ್ರಿ ಮಾಡಿಕೊಂಡ ಕಮಲ ತೆನೆ ಜೊತೆಗೆ ನಂಟಸ್ತಿಕೆ ಹೊಂದಿದೆ. ಈ ನಂಟಸ್ತಿಕೆ ಹಲವು ಕುಟುಂಬಸ್ಥರ ಅಧಿಕಾರದ ಅಂತಸ್ತಿಕೆಯನ್ನ ಅತಂತ್ರ ಮಾಡಿದೆ. ತೆನೆಯಿಂದ ಕತ್ತರಿ ಪ್ರಯೋಗ ಆಗೋದು ಖಚಿತ ಆಗಿದ್ದು ಪರಿಸ್ಥಿತಿ ಅಸಹಜ ಸ್ಥಿತಿಗೆ ಜಾರೋ ಸಾಧ್ಯತೆ ಇದೆ. ಖೂಬ್ ಕೆಲಸ ಮಾಡಿದ್ರೂ ಖೂಬಾಗೆ ಆತಂಕ. ನಾಯಕರ ಬಳಿ ಟಿಕೆಟ್ಗಾಗಿ ಭಗವಂತ ಬೇಡಿಕೆ. ಕೇಂದ್ರ ಸರ್ಕಾರದ ಪ್ರತಿ ಯೋಜನೆಗಳನ್ನ ತಲುಪಿಸುವಲ್ಲಿ ಯಶ ಕಂಡ ಸಚಿವ ಭಗವಂತ್ ಖೂಬಾಗೆ ಈ ಬಾರಿ ಟಿಕೆಟ್ ಕೈತಪ್ಪುವ ಆತಂಕ ಇದೆ. ಸ್ಥಳೀಯ ಶಾಸಕರ ಅಪಸ್ವರ ಪ್ರಬಲವಾಗಿದ್ದು ವಿರೋಧಿ ಕೂಟ ಇಟ್ಟ ಬತ್ತಿಗೆ ಮತ್ತೊಮ್ಮೆ ಸಂಸದನಾಗೋ ಆಕಾಂಕ್ಷೆ ಬತ್ತುವ ಸಾಧ್ಯತೆ ಇದೆ. ಹೀಗಾಗಿ ಹಿರಿಯ ನಾಯಕರ ಬೆನ್ನು ಬಿದ್ದಿರುವ ಖೂಬಾ ಈಗಾಗಲೇ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಮಾಜಿ ಸಿಎಂ ಬಿಎಸ್ವೈ, ಬೊಮ್ಮಾಯಿ ಸುತ್ತ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಮುನಿಸ್ವಾಮಿ ಮನದಲ್ಲಿ ಚಿನ್ನದ ಬೇಟೆ ಕೈತಪ್ಪುವ ಭೀತಿ. ದಳಕ್ಕೆ ಕ್ಷೇತ್ರ ಹಂಚಿಕೆ ಸಾಧ್ಯತೆಯಿಂದ ಹೆಚ್ಚಿದ ತಳಮಳ. ಕಳೆದ ಬಾರಿ ಕಾಂಗ್ರೆಸ್ನ ಅಂತರ್ಯುದ್ಧದಲ್ಲಿ ಚಿನ್ನದ ಬೇಟೆ ಆಡಿದ ಮುನಿಸ್ವಾಮಿ ಈ ಬಾರಿಯೂ ಕೋಲಾರ ಟಿಕೆಟ್ ಮೇಲೆ ಹಕ್ಕು ಮಂಡಿಸುತ್ತಿದ್ದಾರೆ. ಕೋಲಾರವನ್ನ ದಳಕ್ಕೆ ಬಿಟ್ಟುಕೊಡುವ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದ್ದು ಮುನಿಸ್ವಾಮಿ ಮನದಲ್ಲಿ ಗಣಿಗಾರಿಕೆ ಶುರುವಾಗಿದೆ. ಮುನಿಸ್ವಾಮಿ ಸಹ ಪ್ರಮುಖರ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಕೊಡ್ಬೇಡಿ, ಕೋಲಾರದಲ್ಲಿ ಬಿಜೆಪಿ ತಳಮಟ್ಟದಿಂದ ಬೇರೂರಿದೆ ಅಂತ ಮನವರಿಕೆ ಮಾಡಲು ಯತ್ನಿಸುತ್ತಿದ್ದಾರೆ. ಕೋಲಾರ ನಾಯಕರ ಜೊತೆ ಎಚ್ಡಿಕೆ ಮೀಟಿಂಗ್. ದಳಕ್ಕೆ ಕ್ಷೇತ್ರ ದಕ್ಕುವ ಸಾಧ್ಯತೆ ಕಾರಣ ಮಾಜಿ ಸಿಎಂ ಎಚ್ಡಿಕೆ ಕೋಲಾರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಕ್ಷೇತ್ರಗಳ ನಂತರ ಕೋಲಾರ ಕ್ಷೇತ್ರದ ಸಭೆ ನಡೆಸಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಮುಖಂಡರಿಂದ ಸಲಹೆಗಳನ್ನು ಆಲಿಸಿದ ಎಚ್ಡಿಕೆ ಮೈತ್ರಿ ಧರ್ಮಕ್ಕೆ ಚ್ಯುತಿಯಾಗದಂತೆ ಕಾರ್ಯವೈಖರಿ ಇರಬೇಕು ಅಂತ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಒಡೆಯರ್ ಅಸ್ತ್ರ ಪ್ರಯೋಗಿಸುತ್ತಾ ಬಿಜೆಪಿ. ಮೈಸೂರು ರಾಜವಂಶಸ್ಥನಿಗಾಗಿ ರಾಜಸ್ಥಾನದಿಂದ ಲಾಬಿ. ಇತ್ತ ಸಿಎಂ ತವರು ಮೈಸೂರಿನಲ್ಲಿ ಏಕಾಏಕಿ ಒಡೆಯರ್ ಅಸ್ತ್ರ ಪ್ರಯೋಗದ ಸುಳಿವು ಸಿಕ್ತಿದೆ. ಶ್ರೀಕಂಠದತ್ತ ಒಡೆಯರ್ ಬಳಿಕ ಅರಮನೆ ದ್ವಾರದಿಂದ ಯದುವೀರ್ ಹೆಸರು ಮತ್ತೆ ತೇಲಿ ಬಂದಿದೆ. ಮೈಸೂರು ಒಡೆಯರ್ ರಾಜಕೀಯ ಎಂಟ್ರಿಗೆ ತೆರೆಮರೆಯಲ್ಲಿ ಕಸರತ್ತು ಶುರುವಾಗಿದ್ದು ರಾಜಸ್ಥಾನದ ಸಂಬಂಧಿಕರ ಮೂಲಕ ಲಾಬಿ ನಡೆಯುತ್ತಿದೆ ಅಂತ ಗೊತ್ತಾಗಿದೆ. ರಾಜಮನೆತನದ ಮೇಲೆ ಜನರ ಪ್ರೀತಿ ವಿಶ್ವಾಸದ ಕಾರಣ ಮಂಡ್ಯ ಮತ್ತು ಚಾಮರಾಜನಗರದಲ್ಲೂ ಪ್ರಭಾವದ ಸಾಧ್ಯತೆ ಇದೆ ಅನ್ನೋ ಮಾತು ಬಿಜೆಪಿಯಲ್ಲಿ ಕೇಳಿಬರ್ತಿದೆ. ಒಟ್ಟಾರೆ ಮುಂದಿನ ವಾರವೇ ಲೋಕಸಭೆ ಚುನಾವಣೆಗೆ ಮುಹೂರ್ತ ನಿಗದಿಯಾಗಲಿದೆ. ಇತ್ತ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದ್ದು ಎಲ್ಲಾ ಪಕ್ಷಗಳ ನಾಯಕರ ಮನೆ ಮುಂದೆ ಟಿಕೆಟ್ ಆಕಾಂಕ್ಷಿಗಳು ಸಾಲುಗಟ್ಟಿದ್ದಾರೆ. ತಮ್ಮದೇ ಲೆಕ್ಕಾಚಾರ ವರದಿ ಪ್ರಸ್ತಾಪಿಸಿ ಟಿಕೆಟ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಗೆಲ್ಲುವ ಕುದುರೆಗಷ್ಟೇ ಟಿಕೆಟ್ ಅನ್ನು ಮಾನದಂಡ ಮುಂದಿಟ್ಟು ಮಂಥನ ನಡೆಸ್ತಾ ಇದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.